ಧರ್ಮಸ್ಥಳ ಕಾಡಲ್ಲಿ ನಿಗೂಢ ಶವಗಳ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. 9ನೇ ಜಾಗದಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. 1.5 ಗಂಟೆಯಿಂದ ಗುಂಡಿ ಅಗೆಯುವ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಪರದೆ ಮುಚ್ಚಿ ಹಿಟಾಚಿನ ಬಳಸಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಪಾಯಿಂಟ್ ನಂಬರ್ 9 ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಧರ್ಮಸ್ಥಳದ ನೇತ್ರಾವತಿ ತಟದಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಪಾಯಿಂಟ್ ನಂಬರ್ 9ರಲ್ಲಿ ಬಯಲಾಗುತ್ತಾ ಬುರುಡೆ 9ರ ಜಾಗದಲ್ಲಿ ಕಳೆಬರ ಸಿಗುವಂತ ವಿಶ್ವಾಸದಲ್ಲಿ ದೂರುದಾರ ಇದ್ದಾನೆ. ನಿನ್ನೆ 2 ಕಡೆ ಆಗಿದ್ರು ಕೂಡ SITಗೆ ಏನೂ ಸಿಕ್ಕಿಲ್ಲ. 9ನೇ ಪಾಯಿಂಟ್ ಅಲ್ಲಿ ಖಂಡಿತ ಸಿಗುತ್ತೆ ಅನ್ನುವಂಥ ವಿಶ್ವಾಸ ದೂರುದಾರನಿಗೆ ಇದೆಯಂತೆ. ಕಾರ್ಯಾಚರಣೆಯನ್ನ ಕಳೆದ 1.5 ಗಂಟೆಯಿಂದ ನಡೆಸಲಾಗ್ತಾ ಇದೆ. ಪರದೆಯನ್ನು ಮುಚ್ಚಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಕಾರ್ಮಿಕರು ಕಳೆದ 1.5 ಗಂಟೆಯಿಂದ ಪಾಯಿಂಟ್ ನಂಬರ್ 9ರಲ್ಲಿ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ. ನಿನ್ನೆ 2 ಕಡೆ ಅಗೆಯಲಾಗಿತ್ತು. 2 ಕಡೆ ಕೂಡ ಯಾವುದೇ ಒಂದು ಕಳೆ ಬರದ ಅವಶೇಷಗಳು ಸಿಕ್ಕಿಲ್ಲ. ಇವತ್ತು 9ನೇ ಪಾಯಿಂಟ್ಗೆ ಬಂದಿದ್ದಾರೆ. ಸೊ ಅಲ್ಲಿ ಈಗ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಇದು ದಾರಿಯ ಅಂದ್ರೆ ಆ ಒಂದು ರಸ್ತೆಯ ಸಮೀಪದಲ್ಲೇ ಇರುವಂತಹ ಒಂದು ಪ್ರದೇಶ ಪಾಯಿಂಟ್. ಸೊ ಹಾಗಾಗಿ ಅಲ್ಲಿ ಒಂದಷ್ಟು ನಿರ್ಬಂಧಗಳನ್ನು ಕೂಡ ವಿಧಿಸಲಾಗಿದೆ. ಜೊತೆಗೆ ಪರದೆಯನ್ನು ಕೂಡ ಹಾಕಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಇದೀಗ ನಮ್ಮ ಜೊತೆಗೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ? ಕಳೆದ 1.5 ಗಂಟೆಯಿಂದ ನಡೀತಾ ಇರುವಂತಹ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಈ ಕ್ಷಣಕ್ಕೆ ಸಿಗ್ತಾ ಇದೆ ಶಶಿಧರ್? ಹೆಚ್ಚು ಕಮ್ಮಿ 2 ಗಂಟೆ ಕಾರ್ಯಾಚರಣೆ ನಡೀತಾ ಇದೆ. ನಾವು ನೋಡ್ತಾ ಇದ್ದೇವೆ ಆ 2ನೇ ದಿನದ ಕಾರ್ಯಾಚರಣೆಯಲ್ಲಿ ಮಾತ್ರ 1-1.5 ಗಂಟೆಗೆಲ್ಲ ಪ್ರತಿಯೊಂದು ಪಾಯಿಂಟ್ಗಳನ್ನು ಮುಗಿಸಲಾಗಿತ್ತು. ಆ ನಂತರ ಯಾವಾಗ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಅವಶೇಷಗಳು ಸಿಗುತ್ತೆಯೋ ಆ ನಂತರ ಮತ್ತಷ್ಟು ಗಂಭೀರವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಬಂದದ್ದನ್ನು ನೋಡಿದ್ದೇವೆ. ನಿನ್ನೆ ಇಡೀ ದಿನಕ್ಕೆ ಕೇವಲ 2 ಪಾಯಿಂಟನ್ನು ಕವರ್ ಮಾಡಿದ್ರು ಅಂತ, ಅಂದರೆ ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ ಅಂತ. ಈಗಲೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಹಿಟಾಚಿಯನ್ನು ಬಳಸಿಕೊಂಡು ನಾವು ನೋಡ್ಬೋದು ಕಳೆದ ಸುಮಾರು ಒಂದು 15-20 ನಿಮಿಷದಿಂದ ಹಿಟಾಚಿಯನ್ನು ಬಳಸಿಕೊಂಡು ಮಣ್ಣನ್ನು ಅಗೆಯುವ ಕೆಲಸ ಆಗ್ತಾ ಇದೆ. ತುಂಬ ಡೀಪಾಗಿ ಹಿಟಾಚಿ ಹೋಗಿರುವಂಥ ಸಾಧ್ಯತೆ ಇದೆ. ಮ್ಯಾನ್ಯಲ್ ಆಗಿ ಒಂದು 2 ಅಡಿಗಳಷ್ಟು ಮಣ್ಣನ್ನು ತೆಗೆದರೆ ಆ ನಂತರ ಹಿಟಾಚಿಯನ್ನು ತರಿಸ್ಕೊಳ್ಳಲಾಯಿತು. ಅದು ಕೂಡ ಆ ಸ್ಥಳದ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ನಾವು ನೋಡ್ಬೋದು ಹಸಿರು ಪರದೆಯನ್ನು ಏನು ಹಾಕಿದ್ದಾರೆ, ಈಗ 1 ಲೇಯರ್ ಕಾಣ್ತಾ ಇದೆ ಅಲ್ವಾ. ಹಿಟಾಚಿಯನ್ನು ಒಳಗೆ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ 2 ಲೇಯರ್ ಹಸಿರು ಪರದೆಯನ್ನು ಹಾಕಿ, ಅಂದರೆ ಆ ಸ್ಥಳದ ಗೌಪ್ಯತೆ ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ಸ್ಥಳದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಕಾಣಬಾರದು ಅನ್ನುವಂಥ ದೃಷ್ಟಿಯಿಂದ 2 ಲೇಯರ್ ಆ ಒಂದು ಪರದೆಯನ್ನು ಹಾಕಿ ಹಿಟಾಚಿಯನ್ನು ತೆಗೆದುಕೊಂಡು ಹೋಗಲಾಯಿತು. ಒಂದು ಆ ಮಣ್ಣನ್ನು ತೆಗಿಬೇಕಾದ ಸ್ಥಳದಲ್ಲಿ ಹಿಟಾಚಿಯನ್ನು ಇಟ್ಟು ಮೊದಲು ಫೋಟೋ ದಾಖಲೀಕರಣವನ್ನು ಮಾಡಿಕೊಳ್ಳಲಾಯಿತು. ಆ ನಂತರದಲ್ಲಿ ಸುಮಾರು 10 ನಿಮಿಷಗಳ ನಂತರ ಆ ಹಿಟಾಚಿಯ ಬಳಕೆಗೆ ಸಂಬಂಧಪಟ್ಟ ಎಲ್ಲ ಪ್ರೊಸೀಜರ್ಗಳನ್ನು ಮುಗಿಸಿದ ನಂತರವಷ್ಟೇ ಹಿಟಾಚಿಯನ್ನು ಬಳಸಿ ಮಣ್ಣು ತೆಗೆಯುವಂಥ ಕೆಲಸ ನಡೀತಾ ಇದೆ. ನಾವು ಇಲ್ಲಿ ನಿಂತು ನೋಡುವಾಗ ಸಾಧಾರಣ 6 ಅಡಿಗಳಷ್ಟು ಮಣ್ಣನ್ನು ಈಗಾಗಲೇ ತೆಗೆದಿರುವಂಥ ಸಾಧ್ಯತೆ ಇದೆ ಮತ್ತು ಅಗಲಕ್ಕೆ ಸುಮಾರು 5 ಅಡಿಗಳಷ್ಟು ಮಣ್ಣನ್ನು ತೆಗೆದಿರಬಹುದು ಅಂತ. ಇಷ್ಟು ಯಾಕೆ ಇಂಪಾರ್ಟೆನ್ಸ್ ಈ ಪಾಯಿಂಟಿಗೆ ಅಂತ ನೀವು ಕೇಳ್ಬೋದು. ಸಹಜವಾಗಿಯೇ ಡೇ 1ನಿಂದ ನಾವು ಗಮನಿಸಿದಾಗ ಆತನಿಗೆ ಅತಿ ಹೆಚ್ಚು ವಿಶ್ವಾಸ ಇದ್ದ ಪಾಯಿಂಟ್ಗಳಲ್ಲಿ ಪಾಯಿಂಟ್ ನಂಬರ್ 9 ಕೂಡ ಒಂದು ಅಂತ. ಸೊ ಆತನನ್ನು ಸ್ಥಳದಲ್ಲೇ ಇರಿಸಿಕೊಂಡು ಕಾರ್ಯಾಚರಣೆ ನಡೆಸ್ತಾ ಇರುವುದರಿಂದ ದೂರುದಾರನಿಗೆ ಸ್ಯಾಟಿಸ್ಫೈ ಆಗಬೇಕು. ನಾಳೆ ಯಾವುದೇ ಒಂದು ಆರೋಪಗಳು ಉಳಿಯಬಾರದು ಅನ್ನುವಂಥ ದೃಷ್ಟಿಯಿಂದ ಆತ ಎಷ್ಟು ಅಗೇಲಿಕೆ ಹೇಳ್ತಾನೋ ಅಷ್ಟು ಡೀಪಾಗಿ ಮಣ್ಣನ್ನು ತೆರವುಗೊಳಿಸುವ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅದು ನಾವು ಪಾಯಿಂಟ್ ನಂಬರ್ 6ಅಲ್ಲೂ ಕೂಡ ಗಮನಿಸಿದ್ದೆವು. ಅಲ್ಲೂ ಕೂಡ 2 ಅಡಿ ಅಗೆದಾಗ ಏನೂ ಸಿಕ್ಕಿರಲಿಲ್ಲ. ಮತ್ತಷ್ಟು ಡೀಪ್ ಹೋಗಬೇಕನ್ನುವಂಥ ಬೇಡಿಕೆ ಬಂದಿತ್ತು. ಮತ್ತೆ ಆ 6 ಅಡಿಗಳಷ್ಟು ಹೋದ ನಂತರ ಮೂಳೆಗಳು ಪತ್ತೆಯಾಗಿದ್ದನ್ನು 6ನೇ ಪಾಯಿಂಟ್ನಲ್ಲಿ ನಾವು ಏನು ಗಮನಿಸಿದೆವು. ಸೊ ಆ ನಂತರದಲ್ಲಿ ಈ ಹಿಂದಿನ ಕಾರ್ಯಾಚರಣೆಗಿಂತಲೂ ಮತ್ತಷ್ಟು ಗಂಭೀರವಾಗಿ ಹೆಚ್ಚು ಒತ್ತನ್ನು ಕೊಟ್ಟು ಆತನ ಮಾತಿಗೆ ಹೆಚ್ಚು ಬೆಲೆಯನ್ನು ಕೊಟ್ಟು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಕೇವಲ ಆತ ಮಿಸ್ಗೈಡ್ ಮಾಡ್ಬೋದು ಹೀಗೆಲ್ಲ ಒಂದು ಊಹಾಪೋಹಗಳು ಮೊದಲ 2 ದಿನ ನಮಗೆ ಕೇಳಿ ಬಂದಿತ್ತು. ಯಾಕಂದರೆ ಯಾವುದೇ ಪಾಯಿಂಟ್ನಲ್ಲಿ ಸಿಗದೇ ಇದ್ದಾಗ ಯಾವಾಗ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಪತ್ತೆಯಾದವೋ ಸುಮಾರು 25 ಮೂಳೆಗಳು ಪತ್ತೆಯಾಗಿ ಅನಂತರ ಅವುಗಳನ್ನು FSLಗೆ ಮಣಿಪಾಲ ಆಸ್ಪತ್ರೆಯ KMCಯ FSL ಘಟಕಕ್ಕೆ ಈಗ ಕಳುಹಿಸಲಾಗಿದೆ. ಸೊ ಆ ಒಂದು 6ನೇ ಪಾಯಿಂಟಿನ ಪ್ರಕ್ರಿಯೆಗಳು ನಡೆದ ನಂತರ ನಿನ್ನೆ ಇಡೀ ದಿನಕ್ಕೆ ಕೇವಲ 2 ಪಾಯಿಂಟನ್ನು ಕವರ್ ಮಾಡಿದ್ರು. ಅದರಲ್ಲೇ ಅರ್ಥ ಆಗುತ್ತೆ
4 ಕವರ್ ಮಾಡ್ತಾ ಇದ್ದಲ್ಲಿ ಕೇವಲ 2 ಮಾಡ್ತಾ ಇದ್ದಾರೆ ಅಂದರೆ ಬಹಳ ಅದಕ್ಕೆ ಮಹತ್ವ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಪ್ರತಿಯೊಂದು ಕೂಡ ಇಲ್ಲಿ ದಾಖಲೀಕರಣ ಆಗುತ್ತೆ. ಇವತ್ತು ನಮಗೆ ಕ್ಯಾಮರಾ ಕಣ್ಣಿಗೆ ಏನು ಕಾಣದೇ ಇರ್ಬೋದು, ಆದರೆ ಸಾಕಷ್ಟು ಹತ್ತಿರದಿಂದ ಅಲ್ಲಿಯ ಪ್ರತಿಯೊಂದು ಚಲನವಲನವನ್ನು ನಮಗೆ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. 1ರಿಂದ 5 ಪಾಯಿಂಟ್ವರೆಗೆ ತೀರ ಕಾಡು ಪ್ರದೇಶದಲ್ಲಿ ನಡೆದಿತ್ತು, 6-7 ನದಿ ತೀರದಲ್ಲಿ ನಡೆದಿತ್ತು. ಈಗ ಜನರ ಓಡಾಟದ ಪರಿಸರದಲ್ಲಿ ನಾವೀಗ ನಮ್ಮ ಕ್ಯಾಮರಾಮನ್ ಹರೀಶ್ ತೋರಿಸ್ತಾ ಇದ್ದಾರೆ, ಉದ್ದಕ್ಕೂ ಕೂಡ ಹಸಿರು ಪರದೆ ಯಾವ ರೀತಿ ಹಾಕಿದ್ದಾರೆ ಅನ್ನೋದನ್ನು ನೀವು ನೋಡಿ. ಅಂದರೆ ಈ ಪರದೆ ಯಾಕೆ ಹಾಕಿದ್ದಾರೆ ಅಂದರೆ ರಸ್ತೆಯ ಮಗ್ಗುಲಲ್ಲೇ ಈ ಎಲ್ಲ ಪಾಯಿಂಟ್ಗಳು ಬರುತ್ತೆ. ಈಗ ಮಣ್ಣನ್ನು ತೆಗಿತಾ ಇರುವಂತಹ ಪಾಯಿಂಟ್ ನಂಬರ್ 9 ಇರ್ಬೋದು, ಅಲ್ಲೇ ಸ್ವಲ್ಪ ಮುಂದೆ, ಅಂದರೆ ಹೆಚ್ಚು ದೂರ ಹೋಗಬೇಕು ಅಂತಿಲ್ಲ, 25-30 ಅಡಿಗಳಷ್ಟು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮುಂದಕ್ಕೆ ಹೋದರೆ ಇನ್ನೊಂದು ಟ್ರಾನ್ಸ್ಫಾರ್ಮರ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಪಾಯಿಂಟ್ ನಂಬರ್ 10 ಬರುತ್ತೆ. ಆ ಕವರ್ ಏನು ಎಂಡ್ ಆಗುತ್ತಲ್ಲ ಅಲ್ಲಿ ಪಾಯಿಂಟ್ ನಂಬರ್ 11ವರೆಗೆ ಬರುತ್ತೆ. ಅಲ್ಲಿಂದ ಮುಂದೆ ಪಾಯಿಂಟ್ ನಂಬರ್ 12. ಹೀಗೆ ಸಾಲು ಸಾಲು ಪಾಯಿಂಟ್ಗಳು ಇರುವುದರಿಂದ ಮತ್ತು ಇವೆಲ್ಲವೂ ಕೂಡ ರಸ್ತೆಯ ಮಗ್ಗುಲಲ್ಲೇ ಇರುವುದರಿಂದ ಮತ್ತು ಆ ಪ್ರತಿಯೊಂದು ಪಾಯಿಂಟ್ನ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಆದ ಕಾರಣಕ್ಕೆ ಪೊಲೀಸ್ ಭದ್ರತೆಯನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ಪರದೆಗಳನ್ನು ಅಳವಡಿಸಿ ಯಾವ ರೀತಿ ಕೆಲಸ ಮಾಡ್ತಾರೆ. ಮತ್ತು ಮುಂದಿನ ದಿನಗಳಲ್ಲಿ ಈಗ ಪಾಯಿಂಟ್ ನಂಬರ್ 13 ಇದೆ, ಅದು ಸ್ನಾನಘಟ್ಟದ ಮಗ್ಗುಲಲ್ಲೇ ಇದೆ, ಅದನ್ನು 4 ದಿಕ್ಕಿನಿಂದಲೂ ನೋಡಬಹುದು ಮತ್ತು ಅತಿ ಹೆಚ್ಚು ಮೂಳೆಗಳು ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇರುವ ಪಾಯಿಂಟ್ನಲ್ಲಿ ಆ 13ನೇ ಪಾಯಿಂಟ್ ಕೂಡ ಒಂದು. ಸೊ ಆ ದೃಷ್ಟಿಯಿಂದ ಅಲ್ಲಿ ಯಾವ ರೀತಿ ಮುಂದೆ ಕಾರ್ಯಾಚರಣೆ ಆಗಬಹುದು ಅನ್ನೋದನ್ನು ಕೂಡ ನಾವು ಊಹಿಸಬಹುದಾಗಿದೆ. ಕಳೆದ ಸುಮಾರು 1.5 ಹೆಚ್ಚು ಕಡಿಮೆ 2 ಗಂಟೆಯಿಂದ ಈ ಒಂದು ಪಾಯಿಂಟನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ದೂರದಾರನಿಗೆ ಅತಿ ಹೆಚ್ಚು ವಿಶ್ವಾಸ ಇರುವ, ಈಗಾಗಲೇ ಹೇಳಿದಾಗೆ ಇಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇರುವ ಪಾಯಿಂಟ್ಗಳಲ್ಲಿ ಈ ಪಾಯಿಂಟ್ ಒಂದು. ಆದ್ದರಿಂದ ಯಾವುದೇ ರಿಸ್ಕ್ ತೆಗೆದುಕೊಳ್ಳದೆ ಎಲ್ಲ ಫಾರ್ಮ್ಯಾಲಿಟೀಸನ್ನು ನೋಡಿಕೊಂಡು ಆತನ ಬೇಡಿಕೆಯನ್ನು ನೋಡಿಕೊಂಡು ಆತನಿಗೆ ಸ್ಯಾಟಿಸ್ಫೈ ಆಗುವವರೆಗೆ ಅಲ್ಲಿಯವರೆಗೆ ಡೀಪ್ ತೆಗೆದು ಮಣ್ಣನ್ನು ತೆರವು ಮಾಡಿ ಏನಾದರೂ ಅವಶೇಷ ಸಿಗುತ್ತಾ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ತಂಡ ಇರುವಂಥದ್ದು. ನಿನ್ನೆಯ ಇಡೀ ದಿನದ ಕಾರ್ಯಾಚರಣೆ ನಾವು ನೋಡಿದ್ದೇವೆ. ಮಧ್ಯಾಹ್ನದವರೆಗೆ 1 ಪಾಯಿಂಟ್, ಅಂದರೆ 7ನೇ ಪಾಯಿಂಟ್, ಮಧ್ಯಾಹ್ನದ ನಂತರ 1 ಪಾಯಿಂಟ್, ಅದು ಕೂಡ ಸಾರ್ವಜನಿಕರಿಗೆ ವಿಸಿಬಲ್ ಇದ್ದಂಥ ಒಂದು ಪಾಯಿಂಟ್. ನೇತ್ರಾವತಿ ನದಿಗೆ ಹಾಕಿರುವಂತಹ ಸೇತುವೆಯ ಬುಡದಲ್ಲೇ ಇತ್ತು, 3 ದಿಕ್ಕುಗಳಿಂದ ಅದನ್ನು ನೋಡೋದಕ್ಕೆ ಅವಕಾಶ ಇತ್ತು. ಅಲ್ಲೂ ಕೂಡ ಸಂಪೂರ್ಣ ಕವರ್ ಮಾಡಿ ಸುಮಾರು 2.5 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿದರು. ನಿನ್ನೆ ಮತ್ತೆ ರಿಸ್ಕ್ ಬೇಡ ಅಂಥೇಳಿ ಅಲ್ಲಿಗೆ ಮೊಟಕುಗೊಳಿಸಿದರು. ಅಂದರೆ ಇಲ್ಲಾಂದರೆ ಒಂದು 6:30ವರೆಗೆ ಹೆಚ್ಚಾಗಿ ಕಾರ್ಯಾಚರಣೆಯನ್ನು ಮಾಡ್ತಾರೆ. ನಿನ್ನೆ 5-5:30ಗೆಲ್ಲ ಮುಗಿದಿತ್ತು. ಆದರೆ ಇನ್ನೊಂದು ಪಾಯಿಂಟನ್ನು ತೆಗೆದುಕೊಳ್ಳುವಷ್ಟು ಅಧಿಕಾರಿಗಳಿಗೆ ವಿಶ್ವಾಸ ಇರಲಿಲ್ಲ. ಯಾಕಂದರೆ ಹೆಚ್ಚು ಸಮಯ ಬೇಕಾಗುತ್ತೆ. ನಾವು ನೋಡಿದ್ದೇವೆ 6ನೇ ಪಾಯಿಂಟ್ ನಂತರ ಪ್ರತಿಯೊಂದು ಪಾಯಿಂಟಿಗೂ ಹೆಚ್ಚು ಸಮಯವನ್ನು ತೆಗೆದುಕೊಳ್ತಾ ಇರುವುದರಿಂದ ಹೆಚ್ಚು ಸಮಯ ಆಗಬಹುದು ಅನ್ನುವ ಕಾರಣಕ್ಕೆ ನಿನ್ನೆ ಅಲ್ಲಿಗೆ ಒಂದು ಕೆಲಸವನ್ನು ವಿರಾಮ ಕೊಟ್ಟಿದ್ದರು. ಇವತ್ತು ಮತ್ತೆ ಸರಿಯಾದ ಸಮಯಕ್ಕೆ, ಅಂದರೆ 12 ಗಂಟೆಗೆ ಸರಿಯಾಗಿ 11:30 ನಂತರ 12 ಗಂಟೆಗೆ ಸರಿಯಾಗಿ ಕೆಲಸವನ್ನು ಶುರು ಮಾಡಿದ್ದಾರೆ. ಸುಮಾರು 2 ಗಂಟೆಗಳಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಕಾರ್ಯಾಚರಣೆ ಮುಂದುವರೆದಿರೋದ್ರಿಂದ ಈವರೆಗೆ ಯಾವುದೇ ಮೂಳೆಗಳು ಪತ್ತೆಯಾಗಿಲ್ಲ ಅಂತ ಹೇಳ್ಬೋದು. ಇನ್ನೂ ಸ್ವಲ್ಪ ಹೊತ್ತು ಬೇಕು, ಆ ನಂತರ ಊಟದ ವಿರಾಮ ಇರುತ್ತೆ. ಆ ಹೊತ್ತಿಗೆ ಈ ಪಾಯಿಂಟಿನಲ್ಲಿ ಏನು ಆಗಿದೆ, ಮುಂದಿನ ಕಾರ್ಯಾಚರಣೆ ಏನು ಅನ್ನುವಂಥ ಒಂದು ಸ್ಪಷ್ಟ ಚಿತ್ರಣ ಸಿಗುವಂಥ ಸಾಧ್ಯತೆಗಳಿವೆ. ಮಧುಕರ್. ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗೆ. ಇನ್ನು ಅತಿ ದೊಡ್ಡ ರಹಸ್ಯವನ್ನ ಭೇದಿಸುತ್ತಾ SIT, ಕಲ್ಲೇರಿ ರಹಸ್ಯ ಪತ್ತೆಗೆ SIT ಪ್ಲಾನ್ ಮಾಡ್ಕೊಳ್ತಾ ಇದೆ. ಅತಿ ಗಂಭೀರ ಆರೋಪದತ್ತ SIT ಈಗ ಕಣ್ಣಿಟ್ಟಿದೆ ಅಂತ ಗೊತ್ತಾಗ್ತಾ ಇದೆ. 13 ಸ್ಪಾಟ್ಗಳ ಬಳಿಕ ಕಲ್ಲೇರಿ ರಹಸ್ಯವನ್ನ ಭೇದಿಸೋದಕ್ಕೆ ನಿರ್ಧಾರವನ್ನು, ಆ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದೆ SIT. ತನ್ನ ದೂರಿನ ವಿಚಾರದಲ್ಲಿ ಒಂದು ಉಲ್ಲೇಖವನ್ನು ಮಾಡಿದಂತಹ ಪ್ರಕರಣ, ಬಾಲಕಿಯನ್ನು ಅತ್ಯಾಚಾರ ಮಾಡಿ ಕೊಲೆಯನ್ನು ಮಾಡಲಾಗಿತ್ತು, ಅದನ್ನು ನಾನು ಆ ಪ್ರದೇಶದಲ್ಲಿ, ಕಲ್ಲೇರಿ ಪ್ರದೇಶದಲ್ಲಿ ಕೂತು ಹಾಕಿದ್ದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ನಿಮಗೆ ನೆನಪಿರಬಹುದು. ಅಂದರೆ ಆ ಒಂದು ಸಂದರ್ಭದಲ್ಲಿ ಆತ ಅದನ್ನು ಉಲ್ಲೇಖ ಮಾಡುವಂಥ ಸಂದರ್ಭದಲ್ಲಿ ಆತ ಬಾಲಕಿ ಯೂನಿಫಾರ್ಮ್ ಸಮೇತ, ಪುಸ್ತಕದ ಸಮೇತ ನಾನು ಆಕೆಯನ್ನು ಹೂತು ಹಾಕಿದ್ದೆ, ಇದು ನನಗೆ ಅತ್ಯಂತ ನೋವು ತಂದಂಥ ವಿಚಾರ ಅನ್ನುವಂಥ ವಿಚಾರವನ್ನು ಕೂಡ ಆ ಒಂದು ದೂರಿನಲ್ಲಿ ಪ್ರಸ್ತಾಪ ಮಾಡಿದ್ದ. ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅದನ್ನು ಭೇದಿಸೋದಕ್ಕೆ ಮುಂದಾಗುತ್ತಾ SIT ಅನ್ನುವಂಥದ್ದು ಈಗ ಇರುವಂಥ ಕುತೂಹಲ. ಸೊ ಇದೊಂದು ದೂರುದಾರ ಅನಾಮಿಕನ ವಿಚಾರಣೆಯ ನಂತರ ಕಲ್ಲೇರಿ ರಹಸ್ಯ ಪತ್ತೆ ಹಚ್ಚೋದಕ್ಕೆ SIT ಮುಂದಾಗಬಹುದು ಅಂತ ಹೇಳಲಾಗ್ತಾ ಇದೆ. ಶಾಲಾ ಬಾಲಕಿ ನಾಪತ್ತೆಯ ಬಗ್ಗೆ ಮಾಹಿತಿ ಸಂಗ್ರಹ ಕಾರ್ಯ ಕೂಡ ಆಗಿದೆ. 2010ರಲ್ಲಿ ಧರ್ಮಸ್ಥಳ, ಬೆಳ್ತಂಗಡಿ ಶಾಲೆಗಳಲ್ಲಿ ನಾಪತ್ತೆಯಾಗಿರುವಂತಹ ಬಾಲಕಿಯರಿಗೆ ಸಂಬಂಧಪಟ್ಟಂತೆ ಆ ಮಾಹಿತಿಯನ್ನು ಕೂಡ ಸಂಗ್ರಹವನ್ನು ಮಾಡಲಾಗ್ತಾ ಇದೆ. 2010ರಲ್ಲಿ ವಿದ್ಯಾರ್ಥಿನಿಯ ಶವ ಹೂತಿದ್ದೆ ಅಂತ ಅನಾಮಿಕ ಹೇಳ್ಕೊಂಡಿದ್ದ. ಅತ್ಯಾಚಾರ ಮಾಡಿದಂತಹ ವಿದ್ಯಾರ್ಥಿಯ ಶವ ಅನ್ನುವಂಥ ವಿಚಾರವನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದ. ಕಲ್ಲೇರಿ ಪೆಟ್ರೋಲ್ ಬಂಕ್ನಿಂದ 500 ಮೀಟರ್ ದೂರದಲ್ಲೇ ಆಕೆಯನ್ನು ನಾನು ಮಣ್ಣು ಮಾಡಿದೆ ಅಂತ ಹೇಳಿದ. ಮೇಲ್ವಿಚಾರಕರು ಕಳುಹಿಸಿದ್ರು ಅಂತ ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ದ.
ಕಲ್ಲೇರಿಯಲ್ಲಿ ಹೆಣ ಹೂತಿದ್ದೆ ಅನ್ನುವಂಥ ವಿಚಾರವನ್ನ ಆತ ಉಲ್ಲೇಖವನ್ನ ಮಾಡಿರೋದು. 13 ಸ್ಪಾಟ್ನ ಬಳಿಕ SITಗೆ ಈ ಕಲ್ಲೇರಿ ಸವಾಲಿದೆ. ಸೊ ಅದನ್ನ ಭೇದಿಸುವಂತ ನಿಟ್ಟಿನಲ್ಲೂ ಕೂಡ ಕಾರ್ಯಾಚರಣೆಯನ್ನು ನಡೆಸುವಂತ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ಇದೀಗ ನಮ್ಮ ಜೊತೆಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಇದೀಗ ಸಾಕಷ್ಟು ಕುತೂಹಲ ಇರೋದು ಈ 13 ಸ್ಥಳಗಳ ನಂತರ ಕಲ್ಲೇರಿಗೆ SIT ತಂಡ ಹೋಗಬಹುದು. ಅಲ್ಲಿ ಈಗಾಗಲೇ ದೂರುದಾರ ಉಲ್ಲೇಖಿಸಿರುವಂತಹ ಪ್ರಮುಖವಾಗಿರುವಂತಹ ಪ್ರಕರಣ ಅದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಕಡೆಯಲ್ಲಿ ಈಗಾಗಲೇ ಆ ಒಂದು ಅವಧಿಯಲ್ಲಿ ಅಂದ್ರೆ 2010ರ ಅವಧಿಯಲ್ಲಿ ಯಾರೆಲ್ಲ ನಾಪತ್ತೆಯಾಗಿದ್ರು ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ಗಳನ್ನು ಕೂಡ ಒಂದು ಕಡೆಯಲ್ಲಿ ಪತ್ತೆ ಹಚ್ಚುವಂತ ಕಾರ್ಯಗಳು ಆಗ್ತಾ ಇದೆ ಅನ್ನುವಂಥದ್ದು. ಯಾವ ಒಂದು ನಿಟ್ಟಿನಲ್ಲಿ ಈ ಒಂದು SIT ತಂಡ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಜನರ ನಿರೀಕ್ಷೆ ಇರುವಂಥದ್ದು ಆ ಪಾಯಿಂಟ್ಗೆ SIT ಪೊಲೀಸರು ಹೋಗಬೇಕು ಅಥವಾ ಹೋಗ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಾರೆ. ಈಗ ನಾವೇನು 13 ಸ್ಥಳಗಳನ್ನು ಗುರುತಿಸಿರುವುದನ್ನು ನೋಡಿದ್ದೇವೆ. 15 ಸ್ಥಳಗಳಿವೆ, ಮತ್ತೆರಡು ಸ್ಥಳಗಳು ಖಾಸಗಿಯಾಗಿರುವುದರಿಂದ ನಂತರಕ್ಕೆ ಅಂತೇಳಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಫಾರ್ಮಾಲಿಟೀಸ್ ಎಲ್ಲ ಮಾಡೋದಿರುತ್ತೆ. 13 ಸ್ಥಳಗಳ ಒಂದು ಏನು ಉತ್ಖನನ ಆದ ಬಳಿಕ ಕಲ್ಲೇರಿ ರಹಸ್ಯ ಏನು ಅನ್ನೋದು ಬಯಲಾಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು, ಒಂದು ಒತ್ತಡವನ್ನು ಸಾರ್ವಜನಿಕರು SIT ಮೇಲೆ ಹಾಕ್ತಾ ಇದ್ದಾರೆ ಮತ್ತು ಆ ಒತ್ತಡವನ್ನು ಇಟ್ಟುಕೊಂಡಿದ್ದಾರೆ ಅಂತ. ಯಾಕಂದರೆ ಆ ದೂರುದಾರ ಏನು ಪತ್ರ ಬರೆದಿದ್ದಾನೆ, ಆ ಪತ್ರದಲ್ಲಿ ಎಲ್ಲರಿಗೂ ಇಮೋಷನಲಿ ತುಂಬ ಟಚ್ ಆದಂಥ ಪಾಯಿಂಟ್ ಆ ಕಲ್ಲೇರಿ ಅನ್ನುವಂಥದ್ದು ಸ್ಥಳ. ಅಂದರೆ ಸೌತಡ್ಕಕ್ಕೆ ಹೋಗುವಂಥ ಮಾರ್ಗದಲ್ಲಿ ಸುಮಾರು 2-3 ಕಿಲೋಮೀಟರ್ ದೂರ ಆಗುತ್ತೆ ಇಲ್ಲಿಂದ. ಆ ಭಾಗದ ಒಂದು ಸ್ಥಳದಲ್ಲಿ ಪೆಟ್ರೋಲ್ ಬಂಕ್ನಿಂದ 500 ಮೀಟರ್ ದೂರದಲ್ಲಿ ತಾನು ಒಂದು ಬಾಲಕಿಯ ಶವವನ್ನು ಹೂತಿದ್ದೇನೆ ಅಂತ ಏನು ಆತ ಹೇಳಿರ್ತಾನೆ ಮತ್ತು ಆಕೆಯ ಮೇಲೆ ಅತ್ಯಾಚಾರ ಆಗಿತ್ತು ಅನ್ನೋದನ್ನು ಏನು ಆತ ಉಲ್ಲೇಖಿಸಿದ್ದಾನೆ. ಮತ್ತು ಆಕೆಯ ಚೀಲ, ಸಮವಸ್ತ್ರ ಎಲ್ಲವನ್ನು, ಶಾಲಾ ಚೀಲ ಮತ್ತು ಸಮವಸ್ತ್ರ ಇತ್ಯಾದಿಗಳು ಕೂಡ ಇತ್ತು ಅನ್ನುವ ಏನು ಮಹತ್ವದ ಒಂದು ಮಾಹಿತಿಯನ್ನು ಆ ಪತ್ರದಲ್ಲಿ ಬರೆದಿದ್ದಾನೆ. ಅದು ಇಮೋಷನಲಿ ಜನರನ್ನು ಬಹಳ ಟಚ್ ಮಾಡಿರುವಂಥದ್ದು. ಖಂಡಿತವಾಗಿಯೂ SIT ಆ ಪಾಯಿಂಟನ್ನು ಬಿಡಲಿಕ್ಕಿಲ್ಲ. 2ನೇ ಹಂತದ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆ ಸ್ಥಳವನ್ನು ಗುರುತಿಸಬಹುದು ಅನ್ನುವಂಥ ನಿರೀಕ್ಷೆ ಇದೆ ಅನ್ನೋದಕ್ಕಿಂತಲೂ ಜನರ ಅಭಿಪ್ರಾಯ ಇದೆ, ಜನರ ಒತ್ತಡ ಇದೆ ಆ ಬಗ್ಗೆ ಅನ್ನುವಂಥದ್ದನ್ನು ನಾವಿಲ್ಲಿ ಉಲ್ಲೇಖಿಸಬಹುದು. ಬಹಳ ಇದೆಲ್ಲ ರ್ಯಾಂಡಮ್ ಆಗಿ ಹೋದರೆ ಈ ಎಲ್ಲ ಪಾಯಿಂಟ್ಗಳದ್ದು ಒಂದು ತೂಕ ಆದರೆ ಕಲ್ಲೇರಿ ರಹಸ್ಯ ಏನು ಅನ್ನುವಂಥದ್ದೇ ಬಹಳ ಮುಖ್ಯವಾದ ಒಂದು ತೂಕದ ಪ್ರಶ್ನೆ ಆಗುತ್ತೆ. ಯಾಕಂದರೆ ಎಲ್ಲ ಸಾರ್ವಜನಿಕರಿಗೆ ಆ ಪತ್ರವನ್ನು ಓದಿದ ಎಲ್ಲರಿಗೂ ಕಾಡಿದ್ದು ಹಾಗಾದರೆ ಯಾರು ಆ ಬಾಲಕಿ, ಆ ಸಂದರ್ಭದಲ್ಲಿ 2010ರ ಸಂದರ್ಭದಲ್ಲಿ ಯಾರ ಅತ್ಯಾಚಾರ ಏನಾದರೂ ಆಗಿತ್ತಾ ಈ ಭಾಗದಲ್ಲಿ. ಸೊ ಹೀಗೆ ಹಳೆಯ ಪುಟಗಳನ್ನು ತೆರೆದು ನೋಡುವಂಥ ಅನಿವಾರ್ಯತೆ ಬರುತ್ತೆ. ಈಗಾಗಲೇ ಪೊಲೀಸರು ಆ ಸಂದರ್ಭದಲ್ಲಿ ಕಾಣೆ ಆಗಿರಬಹುದಾದ ಈ ಭಾಗದ ಧರ್ಮಸ್ಥಳ, ಬೆಳ್ತಂಗಡಿ ಭಾಗದ ಯಾರಾದರೂ ಬಾಲಕಿಯರು ಇದ್ದಾರಾ ಅನ್ನುವ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇದು ಪ್ರಾಥಮಿಕವಾಗಿ ಆಗುವಂಥದ್ದು. ಆನಂತರ ಇಲ್ಲಿಂದ ಹೊರವಲಯದ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸಬೇಕಾಗತ್ತೆ. ಆ ಸಂದರ್ಭದಲ್ಲಿ ಕಾಣೆಯಾಗಿರಬಹುದಾದ ಯಾವುದೇ ಬಾಲಕಿಯರ ಒಂದು ವಿಚಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಎಲ್ಲಕ್ಕೂ ಮುಂಚೆ ಆ ಪಾಯಿಂಟನ್ನು ಗುರುತಿಸಬೇಕಾಗುತ್ತೆ. ಆ ಪಾಯಿಂಟನ್ನು ಗುರುತಿಸಿದ ನಂತರ ಈಗ ಇಲ್ಲಿ ಏನು ಮಣ್ಣನ್ನು ಅಗೆಯುವ ಕೆಲಸ ಆಗ್ತಾ ಇದೆ, ಶವದ ಶೋಧ ನಡೀತಾ ಇದೆ ಅಥವಾ ಕಳೆ ಬರಹಗಳ ಶೋಧ ನಡೀತಾ ಇದೆ, ಆ ಕೆಲಸ ಆಗಬೇಕಾಗತ್ತೆ. ಅಲ್ಲಿ ಏನಾದರೂ ಮೂಳೆ ಸಿಗಬೇಕಾಗತ್ತೆ. ಸಿಕ್ಕಿರುವ ಮೂಳೆ ಅಪ್ರಾಪ್ತ ವಯಸ್ಸಿನ ಬಾಲಕಿಯದ್ದಾಗಿರಬೇಕಾಗತ್ತೆ. ಆ ನಂತರದಲ್ಲಿ ಅದು FSLಗೆ ಹೋಗಬೇಕಾಗುತ್ತೆ, DNA ಟೆಸ್ಟ್ ಆಗಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಕಾಣೆಯಾಗಿರಬಹುದಾದ ಬಾಲಕಿಯರ ಮಾಹಿತಿಗೆ ಇಲ್ಲಿ ಸಿಕ್ಕ ಮೂಳೆಯ ಮಾಹಿತಿ ಇವನ್ನೆಲ್ಲ ತಾಳೆ ಹಾಕಿದ ನಂತರ ಒಟ್ಟು ಈ ಪ್ರಕರಣದ ಸತ್ಯಾಸತ್ಯತೆ ಬಯಲಾಗ್ಬೋದು. ಅಲ್ಲಿಯವರೆಗೂ ಕೂಡ ಕಲ್ಲೇರಿ ರಹಸ್ಯ ಹಾಗೆ ಉಳಿಯುವಂಥ ಸಾಧ್ಯತೆಗಳಿವೆ. ಈಗ ಚರ್ಚೆ ಆಗ್ತಾ ಇರುವಂಥದ್ದು ಈ 13 ಪಾಯಿಂಟ್ಗಳ ನಂತರ SIT ಪೊಲೀಸರು ಯಾವಾಗ ಆ ಪಾಯಿಂಟನ್ನು ಆಯ್ಕೆ ಮಾಡಿಕೊಳ್ತಾರೆ ಅನ್ನುವಂಥದ್ದು. ಸೊ ಈ ಕುತೂಹಲಕ್ಕೆ SIT ಪೊಲೀಸರೇ ಉತ್ತರವನ್ನು ಕೊಡಬೇಕಾಗಿದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗೆ. ಇನ್ನು ಧರ್ಮಸ್ಥಳದ 9ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಗುಂಡಿ ಅಗೆಯೋದಕ್ಕೆ ಈಗ ಬಂಡೆ ಅಡ್ಡ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಹೀಗಾಗಿ ಹಿಟಾಚಿಯ ನೆರವಿನಿಂದ ಗುಂಡಿ ಅಗೆಯುವ ಕಾರ್ಯವನ್ನು ನಡೆಸಲಾಗ್ತಾ ಇದೆ. 9ನೇ ಪಾಯಿಂಟ್ನಲ್ಲಿ ಸಣ್ಣ ಸಣ್ಣ ಬಂಡೆಗಳು ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ಸೊ ಹಾಗಾಗಿ ಅದನ್ನು ತೆರವು ಮಾಡೋದಕ್ಕೆ ಹಿಟಾಚಿಯನ್ನು ಬಳಕೆ ಮಾಡಲಾಗ್ತಾ ಇದೆ. ಪಾಯಿಂಟ್ ನಂಬರ್ 9ರಲ್ಲಿ 3 ಅಡಿ ಕಾರ್ಮಿಕರು ಆಗ್ತಿದ್ರು. ಸೊ ಅದಾದ ನಂತರ ಹಿಟಾಚಿಯನ್ನು ಈಗ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಅಲ್ಲಿ ಸಣ್ಣ ಸಣ್ಣ ಬಂಡೆಗಳು ಅಡ್ಡಿ ಆಗ್ತಾ ಇರೋದ್ರಿಂದಾಗಿ ಕಾರ್ಮಿಕರ ಕಾರ್ಯಾಚರಣೆಗೆ ಕಷ್ಟ ಆಗ್ತಾ ಇದೆ. ಹೀಗಾಗಿ ಅದನ್ನು ತೆರವು ಮಾಡೋದಕ್ಕೆ ಹಿಟಾಚಿಯನ್ನು ಬಳಸಲಾಗ್ತಾ ಇದೆ. ಕಳೆದ 2 ಗಂಟೆಗಳಿಂದ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. 3 ಅಡಿಯಷ್ಟು ಕಾರ್ಮಿಕರು ಈ ಒಂದು ಸ್ಥಳದಲ್ಲಿ ಶೋಧ ಕಾರ್ಯವನ್ನು ನಡೆಸಿದ್ರು, ಗುಂಡಿಯನ್ನು ಅಗೆಯುವಂಥ ಕಾರ್ಯವನ್ನು ನಡೆಸಿದ್ರು. ಅದಾದ ನಂತರ ಈಗ ಹಿಟಾಚಿಯನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಸಣ್ಣ ಸಣ್ಣ ಬಂಡೆಗಳು ಅಡ್ಡಿ ಆಗ್ತಾ ಇರೋದ್ರಿಂದಾಗಿ ಧರ್ಮಸ್ಥಳದಲ್ಲಿ 100 ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ SIT ಸಹಾಯವಾಣಿಯನ್ನ ತೆರೆದಿದೆ. ಸೊ ಆ ಒಂದು ಸಹಾಯವಾಣಿಗೆ
ನೂರಾರು ಕರೆಗಳು ಬರ್ತಾ ಇದೆ. ರಾಜ್ಯ ಹೊರ ರಾಜ್ಯಗಳಿಂದಲೂ ಕೂಡ ನೂರಾರು ಕರೆಗಳು ಬರ್ತಾ ಇದೆ. ಆದರೆ ಈ ರೀತಿಯಾಗಿ ಕರೆ ಮಾಡ್ತಾ ಇರುವವರು ಕೇವಲ ಸಲಹೆಯನ್ನ ನೀಡುವಂತ ಕರೆಗಳೇ ಜಾಸ್ತಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ. SIT ತನಿಖೆಯ ವಿವರವನ್ನ ಕರೆಗಳು ಕೂಡ ಆ ಒಂದು ವಿವರವನ್ನ ಕೇಳುವಂತ ನಿಟ್ಟಿನಲ್ಲೂ ಕೂಡ ಕರೆಗಳನ್ನ ಮಾಡ್ತಾ ಇದ್ದಾರಂತೆ. ಸಹಾಯವಾಣಿ ಮೂಲಕ ಈವರೆಗೂ ಕೂಡ ಯಾರೊಬ್ರು ದೂರನ್ನ ಸಲ್ಲಿಸಿಲ್ಲ ಅನ್ನುವಂಥ ಡೀಟೇಲ್ಸ್ ಕೂಡ ಬರ್ತಾ ಇದೆ. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಸಹಾಯವಾಣಿಯನ್ನ ಮಾಡಲಾಗಿದೆ. ಸಹಾಯವಾಣಿಗೆ ಮಾಹಿತಿ ನೀಡೋದಕ್ಕೆ ಸೂಚನೆಯನ್ನು ಅಧಿಕಾರಿಗಳು ಕೊಟ್ಟಿದ್ರು. ಮೊಬೈಲ್ ನಂಬರ್, ವಾಟ್ಸ್ಆ್ಯಪ್ ಜೊತೆಗೆ ಇಮೇಲ್ ಅನ್ನು ಕೂಡ SIT ಕೊಟ್ಟಿದೆ. ಆದರೆ ಕರೆಗಳು ಹಲವಾರು ಬರ್ತಾ ಇದೆ. ಆದರೆ ಕರೆಗಳು ದೂರನ್ನ ನೀಡೋದಕ್ಕೆ ಬರ್ತಾ ಇಲ್ಲ, ಸಲಹೆಗಳನ್ನು ಕೊಡೋದಕ್ಕೆ, ಜೊತೆಗೆ ತನಿಖೆ ಏನಾಯ್ತು ಅನ್ನುವಂಥ ನಿಟ್ಟಲ್ಲಿ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಕರೆಗಳನ್ನು ಮಾಡಿ ಒಂದಷ್ಟು ಜನ ಸಹಾಯವನ್ನು ಅಂದರೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಒಂದಷ್ಟು ಜನ ಏನಾಯ್ತು ತನಿಖೆ ಅನ್ನುವಂಥ ನಿಟ್ಟಲ್ಲಿ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.